ಸರ್ ತುಂಬಾ ಸೂಕ್ಷ್ಮವೂ ತುಂಬಾ ತಾತ್ವಿಕವಾದ ಕೆಲವು ಸಂಗತಿಗಳನ್ನ ನಮ್ಮ ಮಾತುಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಬಹುಶಃ ಪತ್ರಿಕಾ ಕಚೇರಿಯಲ್ಲಿ ಈಗೊಂದು ಕಾರ್ಯಕ್ರಮ ನಡೀತಾ ಇರೋದು ಒಂದು ಅರ್ಥಪೂರ್ಣ ಸಂಗತಿ ಕೂಡ. ಯಾಕಂದ್ರೆ ನಮ್ಮ ಕನ್ನಡ ಆಧುನಿಕ ಕನ್ನಡ ಸಾಹಿತ್ಯವನ್ನ ಅದು ಬೆಳೆಸಿದ್ದೇ ಕನ್ನಡ ಪತ್ರಿಕೋದ್ಯಮ. ನಮ್ಮಲ್ಲಿ ಪತ್ರಿಕೆಗಳು, ಮಾಧ್ಯಮಗಳು ಅದು ನಮ್ಮ ಬರಹಗಾರರಿಗೆ ಒಂದು ಪೋಷಕ, ಒಂದು ಪ್ರೇರಕ ಶಕ್ತಿಯಾಗಿ ಅಂದಿನಿಂದ ಇಂದಿನವರೆಗೆ ಬಂದದ್ದನ್ನು ನಾವು ಗಮನಿಸಿ ಬರ್ತೇವೆ. ನಮ್ಮ ಸಾಹಿತಿಗಳೆಲ್ಲ ಪತ್ರಕರ್ತರಲ್ಲಿ ಅನೇಕರು ಸಾಹಿತಿಗಳಾಗಿ ಬೆಳೆದದ್ದನ್ನು ನಾವು ಅದರ ಆಧುನಿಕ ಕನ್ನಡ ಸಂದರ್ಭದಲ್ಲಿ ನಾವು ಗುರುತಿಸ್ತಾ ಬರೀಸಿ ಡಿ.ವಿ.ಜಿ ಇರ್ಬೋದು, ಬೇಂದ್ರೆ ಇರ್ಬೋದು, ಕುವೆಂಪು ಇರ್ಬೋದು, ಮಾಸ್ತಿ ಇರ್ಬೋದು, ಇವರೆಲ್ಲ ಪತ್ರಿಕೆ ಸಂಪಾದಕರು ಆಗಿದ್ರು. ಜೊತೆಗೆ ಅವರು ಬಹಳ ದೊಡ್ಡ ಸಾಹಿತ್ಯ. ಹಾಗೇನೆ ನಮ್ಮ ಕಾವ್ಯ ಪ್ರಪಂಚವನ್ನು ಗಮನಿಸ್ತಾ ಬಂದ್ರು ಕೂಡ ನಾವು ಏನು ಆಧುನಿಕ ಸಂದರ್ಭದಲ್ಲಿ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯ ಅಂತೆಲ್ಲ ಏನೇನು ಗುರುತಿಸ್ತಾ ಬಂದಿದ್ದೇವೋ ಆ ಎಲ್ಲ ಚಳವಳಿಗಳಿಗೂ ಕೂಡ ಬಹಳ ಮುಖ್ಯ ಸಂವಾದದ ಒಂದು ವೇದಿಕೆಯನ್ನು ಒದಗಿಸಿದ್ದು ಮಾಧ್ಯಮವೇ. ಅದರಿಂದ ಕನ್ನಡ ಕಾವ್ಯ ಪರಂಪರೆ ಬೆಳೆಯುವುದರಲ್ಲಿ ಒಂದು ಮಾಧ್ಯಮದ ಕೊಡುಗೆ ಬಹಳ ಪೂರ್ವವಾದ. ಬಹುಶಃ ನಾನಿರ್ಬೋದು ಅಥವಾ ಅಕ್ಷಯ ಅವರಿರ್ಬೋದು, ನಾವೆಲ್ಲ ನಮ್ಮ ಮೊದಲ ಬರವಣಿಗೆಗಳನ್ನು ಬರೆದದ್ದು ಕೂಡ ಈ ಕರಾವಳಿಯ ಪತ್ರಿಕೆ, ಆಕಾಶವಾಣಿಯ ಮೂಲಕನೇ ನಾವು ನಮ್ಮ ಬರವಣಿಗೆಗಳನ್ನ ಸ್ವಲ್ಪ ಮಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದು. ಅದರಿಂದ ಬಹುಶಃ ಒಂದು ಅರ್ಥದಲ್ಲಿ ಸಾಹಿತ್ಯಕ್ಕೆ ಒಂದು ಮಾಧ್ಯಮ ಕೊಟ್ಟಿರತಕ್ಕಂಥ ಕೊಡುಗೆಯನ್ನ ಗೌರವಿಸುವ ನೆಲೆಯಲ್ಲಿ ಬಹುಶಃ ಅಕ್ಷಯ ಅವರಿಗೆ ಒಂದು ಕಾರ್ಯಕ್ರಮದಲ್ಲಿ ಸಂಘಟಿಸಿದ್ದಾರೆ ಅಂತ ಕಾಣ್ತಿಲ್ಲ. ಅಂದ್ರೆ ಅವರು ಅವರ ಸಂಸ್ಥೆಯಲ್ಲೋ ಇನ್ನೊಂದು ಕಡೆಯಲ್ಲೋ ಅದನ್ನು ಮಾಡಬಹುದಾಗಿತ್ತು. ಬಹಳ ಖುಷಿಯಾಗಿತ್ತು. ಪತ್ರಿಕಾ ಸಾಹಿತ್ಯವನ್ನು ನಾವು ಅವಸರದ ಸಾಹಿತ್ಯ ಅಂತ ಕರೀತೇವೆ. ಆದ್ರೆ ಸೃಜನಶೀಲ ಸಾಹಿತ್ಯ ಅದು ಒಂದು ಧ್ಯಾನದ ಸ್ಥಿತಿಯಲ್ಲಿ ಹರಡುವ ಸಾಹಿತ್ಯ. ಆದ್ರೆ ಎರಡರದ್ದು ಗುರಿ, ಎರಡರಲ್ಲಿ ಕೂಡ ಅದರ ತುಡಿತ ಇದೆಯಲ್ಲ, ಅದು ಒಂದೇ. ಅದೇನಂದ್ರೆ ತನ್ನತನವನ್ನು ತಾನು ಕಂಡುಕೊಳ್ಳುವ, ತನ್ನ ಒಂದು ವೈಶಿಷ್ಟ್ಯವನ್ನು. ನನ್ನ ಅಡಿಗರದ್ದು ಬಹಳ ಸೊಗಸಾದ ಮಾತಿದೆ, ಅನ್ಯರೊರೆದುದನ್ನೇ ಬರೆದು ಭಿನ್ನಗಾಗಿದೆ ಮನವು, ನನ್ನ ನುಡಿಯಲ್ಲಿಯೇ ಹೇಳುವ ಬಣ್ಣ ಬಣ್ಣದ ಮಾತುಗಳನ್ನು ಕಟ್ಟಿಕೊಡುವ ಪನ್ನತಿಗೆ ಬರುವನಕ ಎನ್ನ ಬಾಳಿದು ನರಕ ಅಂತ ಅಡಿಗರು ಹೇಳ್ತಾರೆ. ಅಂದ್ರೆ ಬೇರೆಯವರು ಬರ್ತದನ್ನೇ ಬರೆದು ಮನಸ್ಸು ಬೇಜಾರಾಗ್ಬಿಟ್ಟಿದೆ. ನಾನು ನನ್ನದೇ ಆದಂತ ನುಡಿಯನ್ನು, ನನ್ನದೇ ಆದಂತ ಒಂದು ಭಾವ ಏನುಂಟು ಅದನ್ನು ಕಟ್ಟಿಕೊಳ್ಳುವುದು ಉಂಟಲ್ಲ, ಅದು ತುಂಬಾ ಮುಖ್ಯ. ನಾವು ವರದಿಯನ್ನು ತಯಾರು ಮಾಡುವಾಗಲೂ ಕೂಡ ಎಲ್ಲರೂ ಬರೆದ ಹಾಗೆ ಒಂದು ಕಾರ್ಯಕ್ರಮ ಮುಗಿಸಿ ಮರುದಿವಸ ರಿಪೋರ್ಟ್ ಅನ್ನು ನಾವು ಪತ್ರಕರ್ತರು ವರದಿಯನ್ನ ಓದುವಾಗ ಎಲ್ಲರಿಗಿಂತ ಭಿನ್ನವಾಗಿ ನಾನೇನಾದ್ರೂ ಚಂದಕ್ಕೆ ಅದನ್ನು ಕಟ್ಟಿಕೊಟ್ಟಿದ್ದೇನೋ ಅಂತ ನೋಡ್ತೇನೆ. ಅದು ಭಿನ್ನವಾಗಿ ಕಂಡ್ರೆ ಅದು ಚೆನ್ನಾಗಿದ್ದು ನಾನು ಅದರ ತೃಪ್ತಿ ನನಗೆ ಸಿಗ್ತದೆ. ಹಾಗೇನೆ ಒಬ್ಬ ಕವಿ ಕೂಡ. ಅದರಿಂದ ಒಂದು ಧ್ಯಾನದಲ್ಲಿ ಅರಳುವ ಕವಿತೆಗಳು. ನಮ್ಮಲ್ಲಿ ಕಾವ್ಯಕ್ಕೆ ಕೊರತೆ ಇಲ್ಲ. ಕನ್ನಡ ಸಾಹಿತ್ಯದೊಳಗೆ ನಿನ್ನೆ ನಾನು ಒಂದು ಪುಸ್ತಕ ಸಮಿತಿಯ ಆಯ್ಕೆಯ ಪ್ರಕ್ರಿಯೆ ಹೋಗಿದ್ದೆ. ಬಂದಿರುವ ಪುಸ್ತಕಗಳಲ್ಲಿ ಸುಮಾರು 50% ಕವಿತೆಗಳ ಸಂಕಲನಗಳೇ ಇದೆ. ಮತ್ತು ನಮ್ಮ ಊರುಗಳಲ್ಲಿ ಕೂಡ ಕವಿತೆಗೆ ಕೊರತೆ ಇಲ್ಲ. ರಾಶಿ ಕವಿತೆಯ ನೆರೆ ಒಂದು ಅರ್ಥದಲ್ಲಿ ನಾವು ಹೇಳೋದಿದ್ರೆ, ಕೆಲವರೆಲ್ಲ ಅದನ್ನ ಎಷ್ಟು ಹಗುರವಾಗಿ ತಗೊಂಡಿದ್ದಾರೆ ಅಂದ್ರೆ, ಕೆಲವು ಕಡೆಯಲ್ಲೆಲ್ಲ ನಾನು ಈಗ ಕವಿಗೋಷ್ಠಿಯಲ್ಲಿ ಭಾಗವಹಿಸುವವರು ಕವಿತೆ ಓದುವ ಮೊದಲು ಹೇಳುದುಂಟು, ಈಗ ನಾನು ಬಂದ ಮೇಲೆ ಬರದೆ ಇಲ್ಲಿ ಕೂತು. ಇನ್ನು ಕೆಲವರು ಹೇಳಿದ್ರು ನಾನು ಒಂದು ದಿನದಲ್ಲಿ 15 ಕವಿತೆ ಬರೀತೆ ಅಂತ. ಇದರಲ್ಲೇ
ಜಿಲಬ್ ಮಾತ್ರ ತಕೊಂಡು ಕಾವ್ಯ ವಿಸರ್ಜನೆ ಆದ ಹಾಗಾಗಬಾರದು ಅಂತ ಕವಿತೆ ಅದು ರೋಗ. ಹಾಗಾದ ಅದೊಂದು ಧ್ಯಾನದಲ್ಲಿ ಅರಳಬೇಕು ಅನ್ನುವುದನ್ನ ಕಂಡುಕೊಂಡ ವಿರಳ ಕವಿಗಳಿದ್ದಾರೆ. ಬಹಳ ಕಡಿಮೆ ಬರೀತಾರೆ, ಹೆಚ್ಚು ಬರೆಯುವುದಿಲ್ಲ. ತುಂಬಾ ಏನು ರಾಶಿ ರಾಶಿ ದಿನ 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 ಈಗ ವಾಟ್ಸಪ್ಗಳಲ್ಲಿ ನೀವು ನೋಡಿರ್ಬೋದು, ದಿನ ದಿನ ಒಂದು ಕವಿತೆಗಳದ್ದೇ ಸ್ಪರ್ಧೆಗಳು. ಅವರು ಇವರಿಗೆ ಕಾವ್ಯ ರತ್ನಾಕರ ಅಂತ ಬಿರುದು ಕೊಟ್ಟಿದ್ದು, ಇವರು ಕವಿ ಕಾಳಿದಾಸ ಅಂತ ಬಿರುದು ಕೊಡುದು. ಇಂಥದ್ದು ವಿಚಿತ್ರವಾದ ಕಾವ್ಯ ಒಂದು ಲೋಕದಲ್ಲಿ ಕಾವ್ಯವನ್ನು ಒಂದು ಧ್ಯಾನದ ಸ್ಥಿತಿಯಲ್ಲಿ ನೋಡುವಲ್ಲ ಕವಿಗಳು ಕೂಡ ಇದ್ದಾರೆ. ಅಕ್ಷಯ ಅವರ ಈ ಸಂಕಲನವನ್ನ ನಾವು ಗಮನಿಸುವಾಗ ಅಂತಹ ಒಂದು ವಿರಳ ಕವಿಗಳ ದಾರಿಯಲ್ಲಿ ಒಂದು ಧ್ಯಾನದ ಸ್ಥಿತಿಯಲ್ಲಿ ಕುಳಿತು ತನ್ನ ಭಾವನೆಗಳನ್ನ ಹೇಗೆ ಒಂದು ಕಾವ್ಯ ಕಲೆ ಅಲ್ಲ, ಕಾವ್ಯ ಕಲೆ, ಒಂದು ಕಾವ್ಯ ಕಲೆ ಅದು ಅವರಿಗೆ ಸಿದ್ಧಿಸಿದೆ. ಅದು ಅವರ ಈ ಇಡೀ ಅಕ್ಕಿಯ ಧ್ಯಾನ ಸಂಕಲನದ ಹೆಸರು ಈಗಾಗಲೇ ಚಿನ್ನಪ್ಪ ಅದನ್ನು ಪ್ರಸ್ತಾಪ ಮಾಡಿದ್ರು. ಬಹಳ ಅರ್ಥಪೂರ್ಣವಾದ ಒಂದು ಹೆಸರು. ಅವರ ಮೊದಲ ಸಂಕಲನ ನನ್ನ ಹಾದಿ, ಎರಡನೇ ಸಂಕಲನ ಬದುಕು ಭಾವದ ತೆನೆ. ಈಗ ಅಕ್ಕಿ ಆಗಿದೆ, ತೆನೆ ಸ್ವಲ್ಪ ಬೆಳೆದು ಅಕ್ಕಿ ಆಗಿದೆ. ಅಕ್ಕಿ ಒಂದು ಬಹಳ ಒಳ್ಳೆಯ ರೂಪಕ. ಅದರಲ್ಲಿ ಒಂದು ಹೆಣ್ಣಿನ ಒಂದು ಮನಸ್ಸು ಅಥವಾ ಒಂದು ಹೆಣ್ಣಿಗೆ ಒಂದು ಸಂಕೇತವಾಗಿ ಒಂದು ರೂಪಕವಾಗಿ ಬೆಳೆಯುವುದು ನೋಡಿ. ಅಕ್ಕಿ ಅದು ಅನ್ನವಾಗುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಈ ಬಿಸಿಗೆ ಒಡ್ಡಿಕೊಂಡು ಕುದೀತಾ ಕುದೀತಾ ಆ ಬೇಗೆಯಲ್ಲಿಯೇ ತಾನು ಅರಳುವ ಒಂದು ಪ್ರಕ್ರಿಯೆ ಉಂಟಲ್ಲ, ಅದರೊಳಗೆ ಒಂದು ನೋವು ಇದೆ, ಅದರೊಳಗೊಂದು ಒಂದು ಸಾರ್ಥಕವಾಗಿರತಕ್ಕಂಥ ಒಂದು ಗುಣ ಕೂಡ ಇದೆ. ಅದನ್ನು ಅವರು ಹಿಡಿಯುವ ಪ್ರಯತ್ನ ಮಾಡ್ತಾರೆ. ಆ ಶೀರ್ಷಿಕೆಯನ್ನೇ ಒಂದು ಕವಿತೆ ಇದೆ, ಅದು ಹಿಡಿ ಅಕ್ಕಿಯ ಧ್ಯಾನ ಅಕ್ಕಿಯ ಧ್ಯಾನವನ್ನು ಹಿಡಿಯುವುದು ಹೌದು, ಹಿಡಿ ಅಕ್ಕಿಯ ಧ್ಯಾನ ಅಂದ್ರೆ ಒಂದು ಸೀಮಿತ ಒಂದು ಚೌಕಟ್ಟಿನ ಒಳಗಡೆ ಒಂದು ಹೆಣ್ಣು ತನ್ನ ಒಂದು ಆವರಣದ ಒಳಗಡೆ ಒಂದು ಹಿಡಿಯ ಒಳಗಡೆ ಆ ಧ್ಯಾನ ಅಕ್ಕಿಯ ಧ್ಯಾನ ಇದೆ. ಈ ಅಕ್ಕಿಯ ಧ್ಯಾನವನ್ನು ಹಿಡಿಯುವ ಒಂದು ಪ್ರಯತ್ನವೂ ಕೂಡ ಇದೆ. ಆ ಕವಿತೆಯ ಮೇಲ್ಗಡೆ ಒಂದು ಸುಂದರವಾದ ರೇಖಾಚಿತ್ರ ನೀವೇ ಬರೆದದ್ದು. ಎಲ್ಲ ಒಳ್ಳೆ ಕಲಾವಿದೆ ಕೂಡ, ಚಿತ್ರ ಕಲಾವಿದೆ ಕೂಡ, ಎಲ್ಲ ತುಂಬಾ ಒಳ್ಳೊಳ್ಳೆಯ ಚಿತ್ರಗಳಿದ್ದಾವೆ ಅದರಲ್ಲಿ. ಅದರಲ್ಲಿ ಅದು ಹಿಡಿಯುವುದು ಅಂತ ಹೇಳುವ ಮುಷ್ಟಿಯ ಒಂದು ಕಲ್ಪನೆ ಬರುತ್ತೆ. ಆದ್ರೆ ಆ ಕವಿತೆಯಲ್ಲಿ ಅದು ಬೊಗಸೆಯಲ್ಲಿ ಅಕ್ಕಿಯನ್ನು ಹಿಡ್ಕೊಂಡಿದ್ದಾರೆ. ಅಂದ್ರೆ ಈ ಹಿಡಿಯುವ ಮುಷ್ಟಿಯ ಒಂದು ಸಂಗತಿ ಅಲ್ಲ, ಮುಷ್ಟಿಗೆ ಒಂದು ಕ್ರೌರ್ಯ ಇದೆ, ಒಂದು ಬೊಗಸೆಗೆ ಒಂದು ನೀಡುವ ಒಂದು ಗುಣ ಇದೆ. ಈ ಕವಿತೆಯ ಒಳಗಡೆ ಒಂದು ಹೆಣ್ಣೊಬ್ಬಳ ಹೀಗೆ ತೆರೆದುಕೊಳ್ಳುವ, ತನ್ನನ್ನು ತಾನು ಬಿಡಿಸಿಕೊಳ್ತಾ ಎಲ್ಲರಿಗೂ ಏನು ಒಂದು ತಾಯ್ತನದ ಒಂದು ಗುಣ ಇದೆಯಲ್ಲ, ಅದು ಇಲ್ಲಿನ ಕವಿತೆಗಳಲ್ಲಿ ಸುಮಾರು 39 ಕವಿತೆಗಳು ಈ ಸಂಕಲನದಲ್ಲಿ. ಅವರು ಬಹಳ ಪ್ರೀತಿಸುವ ಅಮೃತರಿಗೆ ಈ ಸಂಕಲನವನ್ನ ಅರ್ಪಿಸಿದ್ದಾರೆ. ಕನ್ನಡದ ಬಹಳ ಒಳ್ಳೆಯ ಸಮಕಾಲೀನ ಕವಿಗಳಲ್ಲಿ ಅತ್ಯಂತ ಮುಖ್ಯ ಕವಿಗಳಲ್ಲಿ ಒಬ್ಬರಾದ ವಾಸುದೇವ ನಾಡಿಗರು ಇದಕ್ಕೊಂದು ಬಹಳ ಸೊಗಸಾದ ಮುನ್ನುಡಿಯನ್ನ ಬರೆದಿದ್ದಾರೆ. ಅದರಲ್ಲಿ ಅವರು ಹೇಳ್ತಾರೆ ಏನು, ಇವರ ಪಾಲಿಗೆ ಕವಿತೆ ಎನ್ನುವುದು ಬಾಳಿನ ಮುಖ್ಯ ಸಂವೇದನೆಗಳನ್ನು ದಾಖಲಿಸಬಹುದಾದ ಸೂಕ್ಷ್ಮ ಮಾಧ್ಯಮ. ಅಂದ್ರೆ ಅನುಭವನಿಷ್ಠವಾದ ಕವಿತೆ ಯಾವಾಗಲೂ ಹೇಗೆ ಇರ್ಬೇಕಂದ್ರೆ ತನ್ನ ಅನುಭವ ಮತ್ತು ತನ್ನ ಭಾವನೆಗೆ ಅದು ನಿಷ್ಠ ಆಗಿರ್ಬೇಕು. ನಾವು ಅದು ಬಿಟ್ಟು ವಾಚ್ಯ ಆಗಿ ಯಾವ್ಯಾವುದಕ್ಕೂ ಪ್ರತಿಕ್ರಿಯೆಗಳಾಗಿ ಕವಿತೆಗಳ ಅರಳುವುದನ್ನು ನಾವು ಗಮನಿಸ್ತಾ ಬರ್ತೇವೆ. ಒಂದು ಪ್ರತಿಕ್ರಿಯೆಯ ರೂಪದಲ್ಲಿ ಅರಳುವುದು, ಏನೋ ಒಂದು ಘಟನೆ ಅಂದ್ರೆ ಅದೊಂದು ಪ್ರತಿಕ್ರಿಯೆ ರೂಪದಲ್ಲಿ. ಈ ಪ್ರತಿಕ್ರಿಯಾತ್ಮಕ ನೆಲೆಯಲ್ಲಿ ಇವರಿಲ್ಲ. ನಮ್ಮ ಕವಿಗೆ ಅದು ಬಹಳ ಜನಪ್ರಿಯ ಆಗ್ತದೆ ಅನೇಕ ಸಂದರ್ಭಗಳಲ್ಲಿ. ಈಗೇನೋ ಇಸ್ರೇಲ್ ಮತ್ತು ಇದರ ನಡುವೆ ಯುದ್ಧ ಆಗ್ತಾ ಉಂಟಾಗ ಅದನ್ನೇ ಇಟ್ಟುಕೊಂಡೊಂದು ಪದ್ಯ ಬರೆದ್ರೆ ಒಂದು ಕ್ಷಣಕ್ಕೆ ಅದೊಂದು ಜನಪ್ರಿಯ ಆಗ್ಬೋದು. ಆದ್ರೆ ಈ ಪ್ರತಿಕ್ರಿಯಾತ್ಮಕ ಸಾಂದರ್ಭಿಕ ಕವಿತೆಗಳ ಬಗ್ಗೆ ಅವರಿಗೆ ಒಲವಿಲ್ಲ. ಅವರಿಗೆ ಈ ಸಂಕಲನ ನೋಡಿದ್ರೆ ಎಲ್ಲೂ ಕೂಡ ಆ ತರಹದ ಕವಿತೆಗಳನ್ನು ನಾವು ಗುರುತಿಸುತ್ತಿಲ್ಲ. ಬದಲಾಗಿ ಒಂದು ಅವರನ್ನು ತುಂಬಾ ಕಾಡಿದ ಒಂದು ಯಾವುದೋ ಒಂದು ಧ್ಯಾನಕ್ಕೆ ಅವರು ಹಿಡಿದು ಬಿಡುವುದನ್ನು ಅವರ ಕವಿತೆಗಳಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಒಂದು ನಾವು ಹೆಚ್ಚು ತುಂಬಾ ವಿಸ್ತಾರವಾಗಿ ಮಾತಾಡುವ ಸಮಯ ಅಲ್ಲ ಇದು. ಅಕ್ಕಿ ಬೆಂದಿದ ಅಂತ ನೋಡ್ಬೇಕಿದ್ರೆ ಒಂದು ಅಗುಳ ಈಚಿಕೆ ನೋಡಿದ್ರೆ ಸಾಕು, ಎಲ್ಲ ನೋಡ್ಬೇಕಾಗಿದೆ. ಹಾಗೆ ಒಂದು ಕವಿತೆಯ ಅವರ ಅಪ್ಪ ಬುದ್ಧನಾಗಲಿಲ್ಲ ಬಹಳ ಇಷ್ಟ ಆಯ್ತು ನನಗೆ, ಒಳ್ಳೆ ಕವಿತೆ. ಇವರು ತುಂಬಾ ಒಂದು ಪರಂಪರೆಯನ್ನ ಒಂದು ಆಧುನಿಕತೆ ಜೊತೆಗೆ ಮುಖಾಮುಖಿ ಮಾಡುವ ಅವರು ಬೆಂಗದಲ್ಲಿ ಆ ಕಾದಂಬರಿ ಅದ್ಭುತವಾದನ್ನು ಮಾಡಿದ್ದಾರೆ. ಅಂದ್ರೆ ಒಂದು ಪರಂಪರೆ ಸಂಸ್ಕೃತಿ ಇರುತ್ತೆ, ಅದರ ಜೊತೆಗೆ ಒಂದು ವರ್ತಮಾನವನ್ನು ಆಧುನಿಕತೆ
ಕಥೆಯನ್ನು ಮುಖಾಮುಖಿ ಮಾಡಿ ಅವರೊಂದು ಅದನ್ನು ಒಂದು ನೋಡುವ, ಅದು ಹೇಗೆ ಮುಖಾಮುಖಿ ಆಗುವಾಗ ಉಂಟಾಗತಕ್ಕಂಥ ಸಂಘರ್ಷದ ಸ್ವರೂಪ ಏನು ಎನ್ನುವುದನ್ನು ಹುಡುಕುವ ಒಂದು ಪ್ರಯತ್ನವನ್ನು ಅವರು ಮಾಡ್ತಾರೆ. ಅಪ್ಪ ಬುದ್ಧನಾಗಲಿಲ್ಲ ಎನ್ನುವ ಒಂದು ಪದ್ಯ ಇದೆ, ಅದನ್ನು ನೋಡಿ. ಇಡೀ ಪದ್ಯ ನಾನು ಓದೋದಿಲ್ಲ, ಅರ್ಥದಲ್ಲಿ ಬುದ್ಧ ಒಮ್ಮೆ ಕಂಡ ಹೆಣವನ್ನು ಅಪ್ಪ ನಿತ್ಯ ಕಂಡ. ಅಪ್ಪನ ಬಗ್ಗೆ ಬಹಳ ಕಡಿಮೆ ಕವಿತೆಗಳು ಬಂದವು, ಅವರ ಬಗ್ಗೆ ತುಂಬಾ ಕವಿತೆಗಳು, ಎಲ್ಲ ಕವಿಗಳು ಅಪ್ಪನ ಬಗ್ಗೆ ಬರೀತಾರೆ. ಅಪ್ಪನ ಬಗ್ಗೆ ಅದು ಬಹಳ ನಾವು ಗುರುತಿಸಬಹುದಾದ ಕವಿತೆಗಳು ಬಹಳ ಕಡಿಮೆ ಬಂದಿವೆ. ಬಹಳ ಒಳ್ಳೆಯ ಅಪ್ಪನ ಬಗ್ಗೆ ಬಂದಿರತಕ್ಕಂಥ ಒಳ್ಳೆ ಪದ್ಯ ಇದೆ. ಬುದ್ಧ ಒಮ್ಮೆ ಕಂಡ ಹೆಣವನ್ನು ಅಪ್ಪ ನಿತ್ಯ ಕಂಡ, ಶವಾಗಾರದಲ್ಲಿ ಹೆಣಕ್ಕೆ ಹೆಗಲು ಕೊಡುತ್ತ, ಕಣ್ಣೀರಲ್ಲಿ ಮುಳುಗಿದ ಮಂದಿಯೊಡನೆ ಕಣ್ಣೀರಾದ, ಅವರ ನೋವಿನೊಡನೆ ತನ್ನ ನೋವನೂ ಉಳುತ್ತ, ಬದುಕಿನ ನಶ್ವರತೆಯಲ್ಲೇ ಬಾಳು ಕಟ್ಟಿಕೊಂಡ. ಅಪ್ಪ ಸದಾ ನೆನಪಾಗುತ್ತಾನೆ ಲೋಕ ಬುದ್ಧನೆಂದು ಜಪಿಸುವಾಗ. ಲೋಕ ಬುದ್ಧನೆಂದು ಜಪಿಸುವಾಗ ಅಪ್ಪ ಸದಾ ನೆನಪಾಗುತ್ತಾನೆ. ನಿಗಿ ನಿಗಿ ಕೆಂಡ ಕೆಂಬೂದಿಗುಳುತ್ತ ದೇಹ ಭಸ್ಮವಾಗುವ ಪ್ರಕ್ರಿಯೆಗೆ ಕಾಯುವ ಹೊತ್ತು, ಎತ್ತರೆತ್ತರಕ್ಕೆ ಬೆಳೆದ ಆಲವೋ ಸಾಗುವಾಣಿಯೋ ಇನ್ನೊಂದು ಮತ್ತೊಂದು ಸಿಗುವ ನೆರಳಿನಲ್ಲೇ ಕುಳಿತು ತುಟಿಗೊಂದು ಬೀಡಿ ಹಚ್ಚಿ ತನ್ನೊಳಗೆ ಹುದುಗುವ ಅಪ್ಪ ನನ್ನ ಕಣ್ಣಿಗೆ ಧ್ಯಾನಸ್ಥ ಬುದ್ಧ. ತಾಸಿನೊಳಗೆ ಭಸ್ಮವಾಗುವ ದೇಹ ಮತ್ತು ವಾರಸುತನಕ್ಕೆ ಉಳಿಯುವ ಎಲುಬು ಎರಡಕ್ಕೂ ಸಾಕ್ಷಿಯಾಗುವ ಅಪ್ಪ ಜತನದಿಂದ ವೈಕುಂಠಕ್ಕೆ ತಲುಪಿಸುವ ದಾರಿಹೋಕ, ಮುಕ್ತಿ ಮಾರ್ಗಕ್ಕೆ ನಿಲುಕದ ಮುಕ್ತಿದಾತ. ಕಾಯಕದಲ್ಲೇ ಕೈಲಾಸವ ಕಂಡ ಅಪ್ಪ, ಕಾಯಕದಲ್ಲೇ ಕೈಲಾಸವ ಕಂಡ ಅಪ್ಪ, ಬದುಕಿನ ಪುಂಜಕ್ಕೆ ಕಡ್ಡಿಗೀರಿ ಬೆಳಕು ಹಚ್ಚುವುದ ತಿಳಿಸಿಕೊಟ್ಟವ ಅವ ಬುದ್ಧನಲ್ಲ. ಬುದ್ಧ ಎನ್ನುವಾಗೆಲ್ಲ ಸದಾ ನೆನಪಾಗುವ ಅಪ್ಪ ಬುದ್ಧನಾಗಲೇ ಇಲ್ಲ. ಹೀಗೆ ಒಂದು ಚಾರಿತ್ರಿಕ ಒಂದು ವ್ಯಕ್ತಿತ್ವವನ್ನು ತನ್ನ ಅಪ್ಪನ ಇಟ್ಟುಕೊಂಡು ಅಪ್ಪನ ವ್ಯಕ್ತಿತ್ವ ಹೇಗೆ ಯುನೀಕ್ ಅಂತ ನೋಡ್ತಾರೆ. ನನ್ನಪ್ಪ ಲಂಕೇಶ್ವರ ಅವ್ವ ನೆನಪಾಗ್ತಾರೆ, ಅವ್ವನ ಪದ್ಯವನ್ನು ನೋಡೋದು ಎಲ್ಲ ಅಲ್ಲಿನ ಅವನಿಗೆ ಒಂದು ವಿಶಿಷ್ಟ ವ್ಯಕ್ತಿತ್ವ ಇರುವ ಹಾಗೆ ನನ್ನ ಅಪ್ಪನಿಗೆ ಒಂದು ವಿಶಿಷ್ಟ ವ್ಯಕ್ತಿತ್ವ ಇದೆ. ಆ ವ್ಯಕ್ತಿತ್ವದಲ್ಲೇ ಒಂದು ಬುದ್ಧತ್ವ ಇದೆ. ಹೀಗೆ ಧ್ಯಾನಿಸುವ ಒಬ್ಬ ಒಂದು ಸಂಗತಿ ಉಂಟಲ್ಲ, ಇದು ಒಳ್ಳೆಯ ಕವಿಗಳಿಗೆ ಮಾತ್ರ ಹೀಗೆ ನೋಡುವುದಕ್ಕೆ, ಹೀಗೆ ಧ್ಯಾನಿಸುವುದಕ್ಕೆ ಸಾಧ್ಯ. ಅಂತಹ ಒಳ್ಳೆಯ ಕವಿತೆಗಳನ್ನು ಈ ಸಂಕಲನದ ಉದ್ದಕ್ಕೂ ಕೊಟ್ಟಿರುವ ಅಕ್ಷಯ ಶೆಟ್ಟಿ ಅವರಿಗೆ ಅವರ ಕಾವ್ಯಯಾನಕ್ಕೆ, ಅವರ ಮುಂದಿನ ಕಾವ್ಯಯಾನ ಅದು ಮುಂದುವರಿಯಲಿ. 3 ಸಂಕಲನ ಬಂದಿದೆ, ಅದು ಇನ್ನೂ 10 ಆಗಲಿ, ಬೆಳೆಯಲಿ. ಕನ್ನಡ ಕಾವ್ಯಲೋಕದಲ್ಲಿ ಅವರು ಕರಾವಳಿ ಭಾಗದಲ್ಲಿ ಸಶಕ್ತ ಕವಿಗಳಿಗೆ, ಮಹಿಳೆಯರಲ್ಲಿ ವಿಶೇಷವಾಗಿ ಕವಿತಾ ಕ್ಷೇತ್ರದಲ್ಲಿ ಬಹಳ ಗಟ್ಟಿ ಬೇರುಗಳನ್ನ ಬಿಡಬಲ್ಲ ಕವಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಅಂತಹ ಒಂದು ಶಕ್ತಿ ಅಕ್ಷಯ ಅವರಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗಿದೆ. ಅವರು ಬೆಳೆಯಲಿ, ಕನ್ನಡ ಕಾವ್ಯ ಲೋಕದಲ್ಲಿ ಅವರಿಗೆ ಒಂದು ಒಳ್ಳೆಯ ಯಶಸ್ಸು ಪ್ರಾಪ್ತ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.